ಗುರುವೇ ಕೃಪೆಯಾಗು ಕೃಪೆಯಾಗು ಕೃಪೆಯಾಗು. ಪ್ರಥಮದಲ್ಲಿ ಎನ್ನ ಮಸ್ತಕದ ಮೇಲೆ ತಮ್ಮ ದಿವ್ಯ ಹಸ್ತವನ್ನಿಟ್ಟು ಎನ್ನ ಬಾಳಿಗೆ ಬೆಳಕಾಗಿ ಎನ್ನ ಬಾಳಿನಲ್ಲಿ ಸರಳತೆಯ ಮಹಾಮಂತ್ರವನ್ನು ಬೋಧಿಸಿದ ಎನ್ನ ಪರಮಾರಾಧ್ಯ ಗುರುದೇವರು, ನಡೆದಾಡುವ ದೇವರು, ಬುದ್ಧಿಜೀವರ ಮಾನಸ ಪುತ್ರರು, ನಮ್ಮ ನಿಮ್ಮೆಲ್ಲರಿಗೂ ಶುಭ ಮುಂಜಾವಿನಲ್ಲಿ ಜ್ಞಾನ ದರ್ಶನವನ್ನು ನೀಡುತ್ತಿರುವ ಆರಾಧ್ಯ ಗುರುದೇವರ ದಿವ್ಯನಾಮವನ್ನು ಅಂತರಂಗದಲ್ಲಿ ಸ್ಮರಿಸಿಕೊಂಡು ಅವರ ಪದ್ಮಪಾದಗಳಿಗೆ ಭಕ್ತಿಯ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಗುರುದೇವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚಿತವಾಗಿ ಹೋಗಿ ಅಲ್ಲಿ ಕಾರ್ಯಕ್ರಮದ ಸಂಯೋಜನೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದು ಕೊಡುತ್ತಿರುವಂತಹ ಶಾಂತಮೂರ್ತಿಗಳು, ಸದುಹೃದಯದ ಸಂತರು ಆದ ಬಸವಾನಂದ ಅಪ್ಪಂಗಳ ದಿವ್ಯ ಪಾದಗಳಿಗೆ ಹಣೆಮಣಿದು ಎಲ್ಲ ಸಂಪೂಜ್ಯರ ಪುಣ್ಯಪಾದಗಳಿಗೆ ಭಕ್ತಿಯಿಂದ ವಂದಿಸಿ, ಈ ಶುಭ ಮುಂಜಾವಿನಲ್ಲಿ ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಎಲ್ಲ ಸೇವಾಧಾರಿಗಳಿಗೂ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಎರಡೇ ಮಾತಿನೊಳಗೆ ಮುಗಿಸ್ಬೇಕಂತ ಹೇಳ್ಯಾರ. ನಮ್ಮ ಬದುಕು ಶ್ರೇಷ್ಠವಾದ ಬದುಕು. ನಮ್ಮ ಬದುಕು ಶ್ರೇಷ್ಠವಾಗಬೇಕಾಗಿತ್ತು ಅಂದ್ರೆ ಅದಕ್ಕೊಂದಿಷ್ಟು ನಾವು ಸನ್ನಡತೆಯಿಂದ, ನಮ್ಮ ಆಚಾರ ವಿಚಾರಗಳಿಂದ ಆ ಬದುಕಿಗೆ ಮೆರುಗನ್ನು ತರಬೇಕು. ಸದ್ಧರ್ಮಗಳಿಂದ ಬದುಕಿಗೆ ಕಳೆಯನ್ನು ತರಬೇಕು. ಅಂದಾಗ ಬದುಕು ಸುಂದರವಾಗ್ತದೆ. ಕೇವಲ ಹುಟ್ಟಿದ ಮಾತ್ರಕ್ಕೆ ನಾವೆಲ್ಲರೂ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇಲ್ಲ. ಬದುಕಿಗೆ ಬೆಲೆ ಬರಬೇಕಾದ್ರೆ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಪ್ರೇಮ ತುಂಬಿರಬೇಕು. ನಮ್ಮ ಬದುಕಿನಲ್ಲಿ ಒಂದಿಷ್ಟು ಆನಂದದ ದರ್ಶನ ಆಗಿರಬೇಕು. ಅಂದಾಗ ಮಾತ್ರ ಬದುಕ ಸುಂದರ ಆಗ್ತದೆ, ಬದುಕ ಹಸನಾಗ್ತದೆ. ಬದುಕನ್ನ ಹಸನಾಗಿಸುವಂಥ ಯಾವುದಾದ್ರೂ ಒಂದು ಮಾರ್ಗವಿದ್ರೆ ಅದು ಜ್ಞಾನ ಮಾರ್ಗ, ಅದು ಆನಂದದ ಮಾರ್ಗ. ಯಾರು ಆನಂದ ಮಾರ್ಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ, ಯಾರು ಜ್ಞಾನ ಮಾರ್ಗದಲ್ಲಿ ತಮ್ಮನ್ನ ತಾವು ಮುಳುಗಿರ್ತಾರೆ, ಅಂಥವ್ರು ಮಾತ್ರ ಬದುಕನ್ನು ಸುಂದರಗೊಳಿಸಿರ್ತಾರೆ. ಅಂಥವರ ಬದುಕು ಮಾತ್ರ ಶ್ರೇಷ್ಠ ಬದುಕಾಗ್ತದೆ. ವಿಶೇಷ ಅಂದ್ರೆ ನಾವೆಲ್ಲರೂ ಸುಖವನ್ನ ಅರಿಸಿ ಹೊರ್ತೀವಿ ವಿನಃ ಆನಂದವನ್ನ ಮರೆತೀವಿ. ಯಾವುದರಿಂದ ಬದುಕ ಸುಂದರ ಆಗ್ತದ ಆ ಆನಂದವನ್ನ ಮರೆತೀವಿ. ಯಾವುದರಿಂದ ಬದುಕ ದುಃಖಿತ ಆಗ್ತದ ಅಂತ ಸುಖವನ್ನ ಅರಿಸಿ ಹೊರಟೀವಿ ನಾವು. ಸುಖಕ್ಕೂ ಆನಂದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಅದ. ಸುಖ ಅಂದ್ರೆ ಒಂದಿಷ್ಟು ದಿವಸ ಇರ್ತದ, ಆ ಬಳಿಕ ದುಃಖವನ್ನ ಕೊಡ್ತದ, ಆ ಬಳಿಕ ಮರೆಯಾಗಿ ಹೋಗ್ತದಲ್ಲ, ಅದು ಸುಖ. ಸ್ಥಿರವಾಗಿ ನಾವು ಇರುವವರೆಗೂ ಜೀವನ ಪೂರ್ತಿ ತೃಪ್ತಿಯನ್ನ ಕೊಡುವಂತಹದ್ದು ಯಾವುದಲ್ಲ ಅದು ಆನಂದ. ಅದು ನಾವೆಲ್ಲ ಸುಖವನ್ನ ಅರಿಸಿ ಹೊರಟೀವಿ. ಬರೀ ಯಾವುದು ಸುಖ ನಮಗೆ ಶಾಶ್ವತವಾಗಿ ನಿಂತದ? ಬುದ್ಧ ಸುಖದ ಮಧ್ಯದೊಳಗೆ ಇದ್ದ, ಆದ್ರೆ ಆತನಿಗೆ ಆತನ ಬದುಕ ಕಷ್ಟ ಅಂತ ಅನಿಸ್ತು. ಬದುಕಿನಲ್ಲಿ ತೃಪ್ತಿಯನ್ನ ಕೊಡ್ಲಿಲ್ಲ ಸುಖ. ಆ ಸುಖವನ್ನ ತ್ಯಜಿಸಿ ಯಾವಾಗ ಆನಂದ ಮಾರ್ಗವನ್ನ ಅನುಸರಿಸಿದ, ಯಾವಾಗ ಜ್ಞಾನವನ್ನ ಅನುಸರಿಸಿ ಹೋದ, ಆವಾಗ ಮಾತ್ರ ಆತ ಬುದ್ಧ ಶ್ರೇಷ್ಠನಾದ. ವಿಷಯಗಳ ಮಧ್ಯದೊಳಗೆ ಇರುವ ತನಕ ಬುದ್ಧನಿಗೆ ಗೌರವ ಬರಲಿಲ್ಲ, ಬುದ್ಧನ ಬದುಕಿಗೆ ಬೆಲೆ ಬರಲಿಲ್ಲ. ಯಾವಾಗ ವಿಷಯವನ್ನ ತ್ಯಜಿಸಿದ ಆಗ ಜ್ಞಾನಿಯಾದ, ಬುದ್ಧನಾದ. ರಾಜ ಜನಕ ರಾಜ ಮಹಾರಾಜ ಆತನೂ ಕೂಡ ತನ್ನ ಗುರುಗಳಿಗೆ ಕೇಳ್ತಾನೆ. ಯಾವುದಕ್ಕೂ ಕೊರತೆ ಇರಲಿಲ್ಲ ಜನಕನಿಗೆ, ಎಲ್ಲವೂ ಇತ್ತು. ಆದ್ರೆ ತೃಪ್ತಿ ಇರಲಿಲ್ಲ. ತೃಪ್ತಿಯನ್ನ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ಜನಕ ರಾಜ ಅಷ್ಟಾವಕ್ರ ಮಹರ್ಷಿಗಳಿಗೆ ಕೇಳಿದಾಗ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ನೀನು ಜೀವನದೊಳಗ ತೃಪ್ತಿಯನ್ನ ಅನುಭವಿಸಬೇಕಾಗಿತ್ತು ಅಂದ್ರೆ ವಿಷಯಗಳನ್ನ ವಿಷದಂತೆ ತ್ಯಜಿಸು ಅಂದ್ರು.
ಆನಂದವನ್ನ ಅನುಗ್ರಹಿಸು, ನೀನು ಆನಂದವನ್ನ ಪಡಿ, ಅಂದಾಗ ನೀನು ಜೀವನದೊಳಗೆ ಮುಕ್ತನಾಗ್ತಿ ಅಂತ ಹೇಳಿದ್ರು. ಇಂಥ ಆನಂದ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅಂದ್ರೆ ನಾವು ಗುರುದೇವರ ಮಾತುಗಳನ್ನ ಕೇಳಬೇಕು, ಭಕ್ತಿಯ ಮಾತುಗಳನ್ನ ಕೇಳಬೇಕು. ಅಂತ ಮಾತುಗಳಿಂದ ಮಾತ್ರ ನಮ್ಮ ಜೀವನ ಸಮೃದ್ಧವಾಗ್ತದೆ, ಸುಂದರವಾಗ್ತದೆ. ಇಲ್ಲಿ ನಾವೆಲ್ಲ ಪುಣ್ಯ ಮಾಡಿವಿ, ಗುರುದೇವರ ಮಾತುಗಳು ಬೆಳಗಿನ ಜಾವದಲ್ಲಿ ಕೇಳ್ತಾ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ, ನಾವು ನೀವೆಲ್ಲರೂ ಗುರುದೇವರ ಕೃಪೆಗೆ ಪಾತ್ರರಾಗೋಣ, ನಮ್ಮ ಬದುಕು ಸುಂದರ ಆಗಲಿಕ್ಕೆ ಗುರುದೇವರ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಗುರುದೇವರ ಚರಣಕ್ಕೆ ಅರ್ಪಿಸ್ತೀನಿ. ಎಲ್ಲರಿಗೂ ಶರಣು ಶರಣ. ಎರಡು ಸುಂದರ ಮಾತುಗಳನ್ನು ಆಡಿ ನಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಆಧ್ಯಾತ್ಮಿಕದ ಬೀಜವನ್ನು ಬಿತ್ತಿರ್ತಕ್ಕಂಥ ನಮ್ಮ ಶರಣರಿಗೆ ಧನ್ಯವಾದಗಳು. ಈಗ ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಅಪ್ಪಗಳವರ ಆಧ್ಯಾತ್ಮಿಕ ಪ್ರವಚನವನ್ನ ಆಲಿಸೋಣ. ಬೀಜದೊಳಗಿದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ಬೀಜದೊಳಗಿದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ನಿನ್ನಯ ದೇವಾ ನಿನ್ನೊಳಗಿಹನೈ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಯೋಗಿಯ ವೇಷವ ಹಾಕುವರೆಲ್ಲ, ಮನವು ಮಾತ್ರ ಅಂತಿಲ್ಲ. ಯೋಗಿಯ ವೇಷವ ಹಾಕುವರೆಲ್ಲ, ಮನವು ಮಾತ್ರ ಅಂತಿಲ್ಲ. ಯೋಗ ನಿಯಮಗಳ ಪಾಲಿಸೆ, ಮನವು ಯೋಗಿಯಹುದಲ್ಲ ಕಬೀರ, ಮನವು ಯೋಗಿಯಹುದಲ್ಲ. ಗ್ರಂಥ ಗ್ರಂಥಗಳನ್ನೋದಿದವನು ಪಂಡಿತನಲ್ಲ ಖಂಡಿತ. ಗ್ರಂಥ ಗ್ರಂಥಗಳನ್ನೋದಿದವನು ಪಂಡಿತನಲ್ಲ ಖಂಡಿತ. ಪ್ರೇಮವೆಂಬೆರಡಕ್ಷರವನು ಅರಿತವನೇ ಪಂಡಿತ ಕಬೀರ, ಅರಿತವನೇ ಪಂಡಿತ. ಮಾತಿನ ಗದ್ದಲ ನಿಲ್ಲಿಸಿ, ಸ್ಮರಣೆಯ ಸುಖದಲ್ಲಿ ಮುಳುಗೋ. ಮಾತಿನ ಗದ್ದಲ ನಿಲ್ಲಿಸಿ, ಸ್ಮರಣೆಯ ಸುಖದಲ್ಲಿ ಮುಳುಗೋ. ಹೊರಗಿನ ಪರದೆಯ ಮುಚ್ಚಿ ನೀನು, ಒಳಗಿನ ಪರದೆಯ ತೆರೆಯೋ ಕಬೀರ, ಒಳಗಿನ ಪರದೆಯ ತೆರೆಯೋ. ಪ್ರೇಮ ಭಾವಂದಿರಬೇಕು, ವೇಷವೆಂತಾದರೂ ಸರಿಯೇ. ಪ್ರೇಮ ಭಾವಂದಿರಬೇಕು, ವೇಷವೆಂತಾದರೂ ಸರಿಯೇ. ಮನೆಯೊಳಗಾದರೂ ಇರಬಹುದಯ್ಯ, ವನದೊಳಗಾದರೂ ಸರಿಯೇ ಕಬೀರ, ವನದೊಳಗಾದರೂ ಸರಿಯೇ. ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಶರಣರು, ಸಂತರು ಅವರೆಲ್ಲರೂ ಅನುಭಾವಿಗಳು. ಯಾರು
ಸತ್ಯದ ಅನುಭೂತಿಯನ್ನು ಪಡಿತಾರೆ ಅವ್ರಿಗೆ ನಾವು ಋಷಿಗಳು, ಶರಣರು, ಸಂತರು ಅಂತ ಕರೆಯೋದು. ಮತ್ತು ಮನುಷ್ಯ ನಿಜವಾದ ಆನಂದವನ್ನು, ನಿಜವಾದ ಸುಖವನ್ನು ಯಾವಾಗ ಪಡಿತಾನೋ ಅಂದ್ರೆ ಆತ ಸತ್ಯವನ್ನು ಅರಿತುಕೊಂಡಾಗನೇ ಪಡೆಯೋದು. ಸತ್ಯ ಅಂದ್ರೆ ಯಾವಾಗಲೂ ಇರುವಂಥದ್ದು. ಅದಕ್ಕೆ ಸತ್ಯ ಅಂತ ಕರೆಯೋದು. ಯಾವುದು ನಿನ್ನೆ ಇತ್ತು, ಇವತ್ತು ಅದ, ನಾಳೆಯೂ ಇರ್ತದ, ಅದು ಸತ್ಯ. ಯಾವುದು ಇವತ್ತದ, ನಾಳೆ ಇರುವುದಿಲ್ಲ, ಅದು ಸತ್ಯ ಅಲ್ಲ, ಇದು ಅಸತ್ಯ ಅಥವಾ ಸುಳ್ಳು. ಇವತ್ತೇನೋ ಅದ ಇದು, ಆದರೆ ನಾಳೆ ಇರೋದಿಲ್ಲ. ಈ ಸುಳ್ಳನ್ನು ನಾವು ನಂಬಿದೀವಿ ಅಂದ್ರೆ, ಸುಳ್ಳನ್ನು ನಾವು ಪ್ರೀತಿಸಿದೀವಿ ಅಂದ್ರೆ ಯಾವಾಗಲೂ ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ಆದರೆ ಸತ್ಯ ಯಾವಾಗಲೂ ಇರ್ತದೆ, ಅದು ಎಂದೂ ನಾಶ ಆಗೋದಿಲ್ಲ. ಆದ್ದರಿಂದ ಯಾರು ಸತ್ಯವನ್ನು ಪ್ರೀತಿಸ್ತಾರ, ಸತ್ಯವನ್ನು ಅರಿತುಕೊಳ್ತಾರ, ಅವರು ಯಾವಾಗಲೂ ಸಂತೋಷವಾಗಿರ್ತಾರ, ಸುಖವಾಗಿ ಇರ್ತಾರ. ಆದ್ದರಿಂದ ಋಷಿ ಮುನಿಗಳೆಲ್ಲರೂ ಹೇಳೋದೇನು ಅಂದ್ರೆ ಸತ್ಯವನ್ನು ಅರಿತುಕೊಳ್ಬೇಕು. ಮತ್ತು ನಮ್ಮ ಮನಸ್ಸು ಹೇಗದ ಅಂದ್ರೆ ಅದು ಯಾವ ವಸ್ತುವಿನ ಜೋಡಿ ಕೂಡ್ತದ ಆ ವಸ್ತುವಿನಂಗ ಆಗ್ತದ. ಪ್ರಪಂಚದ ಜೋಡಿ ಕೂಡಿತು ಅಂದ್ರೆ ಪ್ರಪಂಚದಂಗ ಆಗ್ತದ. ಸತ್ಯದ ಜೋಡಿ ಕೂಡಿತು ಅಂದ್ರೆ ಸತ್ಯದಂಗ ಆಗ್ತದ. ಭೂಮಿ ಜೋಡಿ ಕೂಡಿಕೊಂಡಿತು ಅಂದ್ರೆ ಭೂಮಿ ಹಂಗ ಆಗ್ತದ. ಆಕಾಶದ ಜೋಡಿ ಕೂಡಿತು ಅಂತಂದ್ರೆ ಆಕಾಶದಂಗ ಆಗ್ತದ. ಇದು ಮನಸ್ಸಿನ ಸ್ವಭಾವ. ಇದು ಸೃಷ್ಟಿಯದ ಸ್ವಭಾವ. ಸೃಷ್ಟಿನೇ ಮನಸ್ಸನ್ನ ಹೀಗೆ ಮಾಡಿರೋದು. ಈ ಮನಸ್ಸಿನೊಳಗೆ ನಾವು ಸುಳ್ಳನ್ನು ತುಂಬಿದೀವಿ ಅಂದ್ರೆ, ಪ್ರಪಂಚವನ್ನು ತುಂಬಿದೀವಿ ಅಂದ್ರೆ ಅದು ಪ್ರಪಂಚದಂಗನೇ ಆಗೋದು. ಈ ಮನಸ್ಸಿನಲ್ಲಿ ಸತ್ಯವನ್ನು ತುಂಬಿದ್ವಿ, ಪಾರಮಾರ್ಥವನ್ನು ತುಂಬಿದೀವಿ ಅಂದ್ರೆ ಅದು ಪಾರಮಾರ್ಥದಂಗ ಆಗ್ತದೆ. ಅದಕ್ಕೆ ಆ ಮನಸ್ಸಿನೊಳಗೆ ಸತ್ಯವನ್ನು ತುಂಬಬೇಕು. ಇನ್ನು ಈ ಪ್ರಪಂಚ ಮಾಡಿ ನಾನು ನಿಜವಾಗಲೂ ಸುಖ ಪಡಿತೀನಿ ಅಂತಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಸುಖ ಪಡ್ತೀನಿ ಪಡ್ದನಿ ಅಂತ ಹೇಳುವಂತ ಜೀವಿದ ಹೆಂಗ ಆಗೇತಿ ಅನ್ನೋದನ್ನ ಅವ್ರು ಹೇಳ್ತಾರೆ. ಅರಗಿನ ಪುತ್ಥಳಿಯನ್ನು ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ, ಅಗೆಯಿಂಬೋ ಬಾವಿಯ ಅಗೆಯಿಂಬೋ, ಬಾವಿ ಅಗಿದಾತ ಸತ್ತ, ಬಾವಿ ಬತ್ತಿತ್ತು, ಇದು ಕಾರಣ ನೆರೆ ಮೂರು ಲೋಕವೆಲ್ಲ ಬರು ಸೂರ್ಯ ಹೋಯಿತು ಗುಹೇಶ್ವರ ಅಂತ ಹೇಳಿದ್ರು. ಇದು ಬೆಡಗಿನ ವಚನ. ಒಂದು ಅರಗಿನ ಪುತ್ಥಳಿ, ಪುತ್ಥಳಿ ಅಂದ್ರೆ ಗೊಂಬೆ, ಅರಕಿನ ಗೊಂಬೆ ಮಾಡ್ಯಾರ. ಒಂದು ಅರಗಿನ ಗೊಂಬೆ, ಅದು ಅರಕಂತಿರ್ತದಲ್ಲ ಅದರದೊಂದು ಗೊಂಬೆ ಮಾಡ್ಯಾರ. ಅದಕ್ಕೆ ಉರಿ ಹತ್ಯದ. ಆ ಬಳಿಕ ಉದಕ ಅಂದ್ರೆ ನೀರು, ಉದಕ ಬಾಯಾರಿ ಬಳಲುತ್ತಿದೆ. ನೀರಿಗೆನೆ ನೀರಡಿಕೆ ಆಗ್ಯದ. ಒಬ್ಬ ಮನುಷ್ಯ ನೀರು ಬೇಕು ಅಂತ ಹೇಳಿ ಬಾವಿ ತೆಗಿಲಿಕ್ಕೆ ಶುರು ಮಾಡಿದ. ಬಾವಿ ತೆಗದ ನೀರೇನು ಹತ್ತಲಿಲ್ಲ. ಕೊನೆಗೆ ಬಾವಿ ತೆಗೆದವನೇ ಸತ್ತ. ಈ ಕತೆ ಮೂರೂ ಲೋಕದವ್ರದ್ದು ಎಲ್ಲಾರ್ದು ಹಿಂಗ ಆಗೈತಿ ಅಂತ ಹೇಳಿದ್ರು. ಏನ್ ಹಂಗಂದ್ರ, ಅರಗಿನ ಗೊಂಬೆ ಅಂದ್ರೆ ಯಾವುದು, ಅದಕ್ಕೆ ಉರಿ ಹತ್ತೈತಿ ಅಂದ್ರೆ ಏನಾಗೈತಿ, ನೀರಿಗೆ ನೀರಡಿಕೆ ಹೆಂಗಾಯ್ತು, ಬಾವಿ ತೋಡುವುದಂದ್ರೆ ಏನ್ ಮಾಡೋದು,
ಮತ್ತು ಬಾವಿ ತೋಡುವವ ಯಾರು? ಮೂರೂ ಲೋಕದೆಲ್ಲ ಹಿಂಗ ಆಗೈತಿ ಅಂತ ಕೊನೆಗೆ ಅದಲ್ಲ. ಇದಕ್ಕೆ ಬೆಡಗಿನ ವಚನ ಅಂತ ಕರೆಯೋದು, ಒಗಟಿದ್ದಂಗೆ ಅದು. ಇಂಥ ವಚನಗಳನ್ನು ಅವರು ಅಲ್ಲಮ್ಮ ಪ್ರಭುದೇವರು ಬರೆದರು. ಅವುಗಳಿಗೆ ಯಾರೂ ಭಾಷ್ಯವನ್ನೇ ಬರೆದಿರಲಿಲ್ಲ, ವ್ಯಾಖ್ಯಾನವನ್ನ ಮಾಡಿರಲಿಲ್ಲ. ನೋಡ್ರಿ, ಅದು 12ನೇ ಶತಮಾನದಾಗ ಅವರು ಬರೆದು ಹೋದರು. ಈ 21ನೇ ಶತಮಾನದವರೆಗೆ ಯಾರೂ ಅದರ ಮೇಲೆ ವ್ಯಾಖ್ಯಾನವನ್ನ ಬರೆದಿರಲಿಲ್ಲ. ಆ ಎಲ್ಲ ವಚನಗಳಿಗೆ ಮತ್ತು ವ್ಯಾಖ್ಯಾನವನ್ನ, ಅರ್ಥವನ್ನ ಬರಿಬೇಕಾದ್ರೆ ಅಲ್ಲಮ್ಮರಂತ ಬಯಲು ಯೋಗಿಗಳ ಅಪ್ಪಗಳೇ ಬರಬೇಕಾಯ್ತು. ಅವ್ರು ಅದಕ್ಕೆ ಬರೆದರು. ವಚನ, ಅಲ್ಲಮ್ಮ ಪ್ರಭುದೇವರ ವಚನ ನಿರ್ವಚನ ಅಂತ ಹೇಳಿ ಪುಸ್ತಕವನ್ನು ಬರೆದರು. ಅದರಲ್ಲಿ ಆ ಅಲ್ಲಮ್ಮರ ಎಲ್ಲ ವಚನಗಳಿಗೆ ವಿವರಣೆಯನ್ನು ಕೊಟ್ಟಾರ. ಈಗ ನೋಡ್ರಿ, ಇದು ಅರಗಿನ ಗೊಂಬೆ ಅಂದ್ರೆ ಈ ಶರೀರನೇ ಒಂದು ಪುತ್ಥಳಿ. ಅದು ಅರಗ ಹೆಂಗ ಕರಗ್ತದ ಹಂಗ ಇದು ಕರಗುವಂಥದ್ದು, ಸುಂದರ ಅದ. ಇದು ಒಂದು ಗೊಂಬೆ. ಇದಕ್ಕೆ ಉರಿ ಹತ್ಯದ ಅಂದ್ರೆ ಇದು ಕಾಲದೊಳಗೆ ಅದ. ಇದು ಕಾಲ ಅನ್ನೋದು ಪ್ರತಿ ಕ್ಷಣ ಸುಡ್ತಾ ಅದ. ಕಾಲನ್ನುವುದನೇ ಉರಿ, ಕಾಲನ್ನುವುದನೇ ಬೆಂಕಿ. ಆ ಬೆಂಕಿ ಈ ಶರೀರವನ್ನ ಪ್ರತಿ ಕ್ಷಣ ಅದು ಸುಡ್ತಾ ಅದ. ಆ ಬಳಿಕ ಉದಕ ಬಾಯಾರಿ ಬಳಲುತ್ತಿದೆ. ನೀರಿಗೆ ನೀರಡಿಕೆ ಆಗೈತಿ ಅಂತಂದ್ರ ಮನಸ್ಸು ಅದು ಉದಕ್ಕಿದ್ದಂಗ. ಆದ್ರೆ ಆ ಮನಸ್ಸಿಗೆನ ಈಗ ಬೇಕು ಬೇಕು ಅಂತ ಅನ್ಸಾಕತ್ತದ, ಅದಕ್ಕೆ ನೀರಡಿಕೆ ಆಗ್ಯದ. ಆ ಬಳಿಕ ಇದ್ರ ಒಳಗೊಬ್ಬ ಜೀವಿ ಅದಾನ, ಅವ ಬಾವಿ ತೆಗಿಯುವವ. ಬಾವಿ ತೆಗೆದು ಅಂದ್ರೆ ಇವೇನು ಸುಖದ ಸಾಧನಗಳನ್ನ ಮಾಡ್ತೀವಲ್ಲ, ಇವೆಲ್ಲ ಬಾವಿ ತೆಗೆದುವನೇ ಕೆಲಸ. ಹೊಲ ತೊಗೊಂಡ್ರೆ ಸುಖ ಸಿಗುತ್ತೈತಿ, ಮನಿ ಮಾಡಿದ್ರೆ ಸುಖ ಸಿಗುತ್ತದ, ಮದ್ವಿ ಮಾಡ್ಕೊಂಡ್ರೆ ಸುಖ ಸಿಗುತ್ತದ, ಅಂಗಡಿ ಆಯ್ತು, ಅದು ಆಯ್ತು, ಇದು ಆಯ್ತು, ಇವು ಎಲ್ಲ ಬಾವಿ ತೆಗಿಯೋ ಕೆಲಸ ನಡೆದಾವ. ಹಿಂಗ ಈತ ಜೀವನದ ತುಂಬಾ ಬಾವಿ ತೆಗಿತಾನ, ನೀರು ಹತ್ತುವುದಿಲ್ಲ. ಬಾವಿ ತೆಗೆದಾವ ಒಂದು ದಿವಸ ಸಾಯ್ತಾನ, ಶರೀರನು ಸುಟ್ಟು ಹೋಗ್ತದ. ಕೊನೆಗೆ ಏನು ಉಳಿತು ಅಂದ್ರೆ ಬರು ಸೂರ್ಯ ಹೋಯಿತು ಅಂತ. ಕೊನೆಗೆ ಎಲ್ಲ ಖಾಲಿನೇ ಆಯ್ತು. ಮೂರೂ ಲೋಕದವ್ರದೆಲ್ಲ ಹಿಂಗೆ ಆಗೈತಿ. ಮೂರೂ ಲೋಕದವ್ರ ಕತೆ ಎಲ್ಲ ಹಿಂಗೆ ಆಗ್ಯದ. ನಾವು ಬಡವರು ಸಣ್ಣ ಸಣ್ಣ ಬಾವಿ ತೆಗಿತೀವಿ, ಶ್ರೀಮಂತರು ದೊಡ್ಡ ದೊಡ್ಡ ಬಾವಿ ತೆಗಿತಾರ. ಎಲ್ಲರೂ ಬಾವಿ ತೆಗ್ಯಾವ್ರೆ. ಮತ್ತು ಯಾರ ಬಾವಿಗೂ ನೀರು ಆಗುವುದಿಲ್ಲ. ನೀರು ಆದಂಗ ಆಗ್ತೈತಿ, ನೀರೇ ಇರಂಗಿಲ್ಲ. ಹೀಗಾಗೈತಿ ಅಂತ ಹೇಳ್ತಾರೆ. ಇದು ಪ್ರಪಂಚದ ಸ್ಥಿತಿ, ಇದು ಪ್ರಪಂಚದ ಚಿತ್ರಣ. ಇದು ಯಾರಿಗೆ ಸಮಾಧಾನ ಅದ? ಯಾರು ನಾನು ಸುಖವನ್ನು ಅನುಭವಿಸಿನಿ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅದ? ಯಾರು ಈ ಪ್ರಪಂಚ ನಂಬಿದವರು ಯಾರೂ ಸುಖವಾಗಿ ಇಲ್ಲ. ಕೊನೆಯ ತನಕನೂ ಹೋರಾಡಿ ಹೋರಾಡಿ ಹೊಡೆದಾಡಿ ಏನಾಯ್ತು ಅಂತ ಕೇಳಿದ್ರೆ ನಿರರ್ಥಕ ಆಯ್ತು ಅಂತ. ಕೊನೆಗೆ ಅದು ಬರ್ತದೆ. ಯಾಕಂತಂದ್ರೆ ಆ ಮನುಷ್ಯ ಈ ಪ್ರಪಂಚವನ್ನ ನಂಬಿದ, ಅದಕ್ಕೆ ಹೀಗ ಆಗ್ತಾದ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳಿದರು. ಅದಕ್ಕೆ ಅವರು ಋಷಿಗಳು ಹೇಳಿದ್ರು, ಸತ್ಯವನ್ನ ನಂಬಬೇಕು, ಸತ್ಯವನ್ನ ಪ್ರೀತಿಸಬೇಕು. ಆ ಸತ್ಯದ ಅನುಭೂತಿ ಸಾಕ್ಷಾತ್ಕಾರ ಮನುಷ್ಯನಿಗೆ ಆಯ್ತು ಅಂದ್ರೆ ಆ ಮನುಷ್ಯ ಸಮಾಧಾನವನ್ನ, ಸಂತೋಷವನ್ನ, ಆನಂದವನ್ನ ಅನುಭವಿಸಲಿಕ್ಕೆ ಸಾಧ್ಯ ಅದ. ಇವು ಉಳಿದಂತೂ ಪ್ರಪಂಚದಾಗ ಕಷ್ಟ ನಷ್ಟಗಳು ಇದ್ದದ್ದೇ ಇವು, ಮತ್ತು ಇವು ಇರಲೇಬೇಕು. ಇವುಗಳ ಮಧ್ಯದಲ್ಲೇನೆ ನಾವು ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅದ. ಸಮುದ್ರ ಮಂಥನ ಕೇಳ್ತೀವಲ್ಲ, ಸಮುದ್ರ ಮಂಥನ ಮಾಡಿದ್ರು. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು ಮೇರು ಪರ್ವತವನ್ನೇ ಕಡಗೋಲು ಮಾಡಿದರು. ವಾಸುಕಿ ಅನ್ನುವಂಥ ಸರ್ಪವನ್ನ ಹಗ್ಗ ಮಾಡಿದರು.
ಒಂದು ಕಡೆ ದೇವತೆಗಳು ಜಗ್ಗಿದ್ರು, ಇನ್ನೊಂದು ಕಡೆ ದಾನವರು ಜಗ್ಗಿದ್ರು, ಸಮುದ್ರ ಮಂಥನ ನಡೀತು, ಅದರಿಂದ ಕೊನೆಗೆ ಅಮೃತ ಸಿಕ್ತು ಅಂತ ಹೇಳ್ತೀವಲ್ಲ, ಇದು ಸಾಂಕೇತಿಕ. ಹಾಗ ನಮ್ಮ ಜೀವನದಲ್ಲಿನೂ ಪ್ರತಿ ಕ್ಷಣ ಸಮುದ್ರ ಮಂಥನನೇ ನಡೆದಿರ್ತದೆ. ನಮ್ಮಲ್ಲೇ ರಾಕ್ಷಸರಿರವ್ರ ಅದಾರ, ನಮ್ಮಲ್ಲೇ ದೇವತೆಗಳದಾವ. ಸದ್ಗುಣಗಳೇ ದೇವತೆಗಳು, ದುರ್ಗುಣಗಳೇ ರಾಕ್ಷಸರು. ಮನಸ್ಸೇ ನಮ್ಮದು ಮೇರು ಪರ್ವತ. ನಾವು ಮಾಡುವಂತ ಕ್ರಿಯೆ ಅದನ್ನು ಬಳಸಿಕೊಂಡು ಸಮುದ್ರ ಮಂಥನ ಮಾಡ್ತೀವಿ. ಅವ್ರು ಆ ಕಡೆ ಜಗ್ಗುತ್ತಿರ್ತಾರ, ನಾವು ಈ ಕಡೆ ಜಗ್ಗುತ್ತೀವಿ. ಅವರು ಇದನ್ನು ಮಾಡಬೇಡ ಅಂತಿರ್ತಾರ, ನಾವು ಇದನ್ನು ಮಾಡ್ತೀವಿ. ಕೆಟ್ಟ ಗುಣಗಳು ಎಷ್ಟು ತ್ರಾಸು ಕೊಡ್ತಾವ. ಕೊನೆಗಿದೆಲ್ಲ ಸಮುದ್ರ ಮಂಥನ ಸರಿಯಾಗಿ ನಡೀತಂದ್ರನೇ ಅವಾಗ ಅಲ್ಲಿ ಮೋಕ್ಷದ ಅಮೃತ ಪ್ರಾಪ್ತಿ ಆಗುವುದು. ಸಮುದ್ರ ಮಂಥನದೊಳಗ ಅಮೃತ ಹುಟ್ಟಿಕೊಂಡಿತ್ತು ಅಂದ್ರೆ, ಅಮೃತ ಅಂದ್ರ ಮುಕ್ತಿ, ಮೋಕ್ಷ. ಅಮೃತ ಅಂದ್ರೆ ಸಾವಿರ್ಲಾರದ್ದು. ಆ ಮನುಷ್ಯನಿಗೆ ಸಾವಿಲ್ಲ. ಆತ ಶಾಶ್ವತ ಸುಖವನ್ನ ಪಡಿತಾನೆ. ಅದು ಯಾವಾಗ ಸಾಧ್ಯ ಆಗ್ತದ ಅಂದ್ರೆ, ಇದು ಎಲ್ಲ ಸಮುದ್ರ ಮಂಥನ ನಡಿಲೇಬೇಕು, ಪ್ರಪಂಚದೊಳಗೆ ನಡಿಲೇಬೇಕು. ಅವಾಗನೇ ಆಗೋದದು. ಕಷ್ಟಗಳು ಬರಲೇಬೇಕು ಜೀವನದೊಳಗೆ. ಅವು ಎಷ್ಟು ಕಷ್ಟಗಳು ಬರ್ತಾವ ಅಷ್ಟು ಮನುಷ್ಯ ಗಟ್ಟಿ ಆಗ್ತಾನ. ಅವು ನಮಗೆ ತ್ರಾಸ ಕೊಡ್ತಾವಂತ ಹೇಳಿ ಕೊರಗಬಾರದು. ಕಷ್ಟಗಳು ಬಹಳ ಅದಾವಂತ ಹೇಳಿ ನೋವು ಪಡುವುದಲ್ಲ, ಕಷ್ಟಗಳನ್ನೇ ಆನಂದಿಸೋದು. ನೋಡ್ರಿ, ಅದಕ್ಕೆ ಅವರು ಕುಂತಿ ಕೇಳ್ಕೊಂಡ್ರು. ಮಹಾಭಾರತದಲ್ಲಿ ಪಾಪ ಕುಂತಿಗೆ ಎಷ್ಟು ಕಷ್ಟಗಳು ಬಂದು, ಸಣ್ಣ ವಯಸ್ಸಿನಲ್ಲೇನೆ ಮದುವೆ ಆಯಿತು, ಮಕ್ಕಳಾದು. ಆದ್ರೆ ಗಂಡ ಬೇಗ ತೀರ್ಕೊಂಡ, ಪಾಂಡು ರಾಜ ಬೇಗ ತೀರ್ಕೊಂಡ. ಇನ್ನು ಹೇಗೆ ಮಾಡೋದು? ಮತ್ತೆ ಮಾದ್ರಿ 1-2 ಮಕ್ಕಳು, ನಕುಲ ಸಹದೇವ. ಆ 2 ಮಕ್ಕಳನ್ನು ಈಕೆನೇ ಜೋಪಾಸನೆ ಮಾಡಿದಳು. ಕುಂತಿದು ಆದರ್ಶ ಜೀವನ. ಒಬ್ಬ ಭಾರತೀಯ ಮಹಿಳೆ ಹೆಂಗ ಇರ್ತಾಳು ಅಂತ ತಿಳ್ಕೊಳ್ಬೇಕಾಗಿತ್ತಂದ್ರೆ ಆ ಕುಂತಿದು ನೋಡ್ಬೇಕಾಗ್ತದ ಘಟನೆ. ಆಕೆ ಸೌತಿ ಮಕ್ಕಳನ್ನು ಸಹಿತ ತನ್ನ ಮಕ್ಕಳಕ್ಕಿಂತ ಹೆಚ್ಚು ಪ್ರೀತಿ ಮಾಡವಳು. 5 ಜನ ಮಕ್ಕಳಲ್ಲಿ ಆಕೆಗೆ ಹೆಚ್ಚು ಪ್ರೀತಿಯವ ಅಂದ್ರೆ ಸಹದೇವ. ಸಹದೇವ ಏನ ಆಕೆಯ ಮಗ ಅಲ್ಲವ, ಮಾದ್ರಿಯ ಮಗ ಇದ್ದ. ಮಾದ್ರಿಗೆ ಹೇಳಿದ್ದಳು ಸವತಿ, ಆಕೆಗೆ ಹೇಳಿದ್ದಳು, ನಿನ್ನ ಮಕ್ಕಳನ್ನು ನಾನು ಹೀಗೆ ಜೋಪಾಸನೆ ಮಾಡ್ತೀನಿ, ಅವರಿಗೆ ತಾಯಿ ಇಲ್ಲ ಅಂತನ್ನುವಂಥ ಕಲ್ಪನೆನೇ ಬಂದಿರಬಾರದು. ಅಂಥ ಸ್ವಭಾವದವಳು ಕುಂತಿ. ಗಂಡ ತೀರ್ಕೊಂಡ, ಆಸ್ತಿ ಕೇಳಬೇಕು ಅಂತ ಹೇಳಿ ರಾಜ್ಯಕ್ಕೆ ಬರ್ತಾಳ. ಆದ್ರೆ ಈಗ ಗಂಡಿಲ್ಲ, ಯಾರು ಹಚ್ಕೊಳ್ತಾರ? ಆಸ್ತಿ ಕೊಡ್ಲಿಕ್ಕೆ ತಯಾರಿಲ್ಲ. ಆಕೆ ಮನಸ್ಸು ಮಾಡಿದ್ರ ಆಕೆಗೆ ನ್ಯಾಯ ಪ್ರಕಾರ ಆಕೆ ಹಿರಿ ಸೊಸೆ, ಪಾಂಡು ಹಿರಿಯವ. ಪಾಂಡುನ ಮಕ್ಕಳಿಗೆ ರಾಜ್ಯ ಕಾರ್ಬಾರ ಸಿಗಬೇಕು, ಹಿರಿತನ ಸಿಗಬೇಕು. ಆದ್ರೆ ಹಂಗೆ ಸಿಗಲಿಲ್ಲ. ಧೃತರಾಷ್ಟ್ರನ ಮಗ ದುರ್ಯೋಧನ ಆತ ರಾಜನಾದ. ಅಲ್ಲಿ ಅಪಮಾನ ಆಯಿತು. ಆ ಬಳಿಕ ಅರಿಗಿನ ಮನೆಯನ್ನ ಮಾಡಿ ಇವ್ರನ್ನೆಲ್ಲ ಸಾಯಿಸಬೇಕು ಅಂತ ಹೇಳಿ ಕೌರವರು ಪ್ರಯತ್ನ ಮಾಡಿದರು. ಇವರು ಹೇಗೋ ಅಲ್ಲಿಂದನು ಪಾರಾಗಿ ಅರಣ್ಯಕ್ಕೆ ಹೋದರು. 5 ಜನ ಮಕ್ಕಳನ್ನ ಅರಣ್ಯದಲ್ಲೇ ಜೋಪಾಸನೆ ಮಾಡಿದಳು. ಕೊನೆಗೆ ಒಂದು ಹಳ್ಳಿಯರೇ ಕೊಡ್ರಿ, ನಮಗೆ ಒಂದು ಹಳ್ಳಿಯಲ್ಲೇ ನಾವು ಇರ್ತೀವಿ ಅಂತ ಹೇಳಿದರು. ದುರ್ಯೋಧನ ಒಂದು ಹಳ್ಳಿ ಕೊಡ್ಲಿಕ್ಕೂ ತಯಾರಿಲ್ಲ. ನೋಡ್ರಿ, ಆಕೆದು ಕಷ್ಟದಲ್ಲೇನು ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಗುಣ. ಅರಣ್ಯದೊಳಗಿದ್ದಾಗ ಅಲ್ಲಿ ಒಂದು ಮಣಿತನಕ್ಕ
ಬಕಾಸೂರನಿಗೆ ಆಹಾರ ಕೊಡಬೇಕು. ಆ ಮನೆಯಲ್ಲಿ ಒಬ್ಬ ತಂದೆ, ಒಬ್ಬ ಹೆಂಡತಿ, ಒಂದೆರಡು ಮಕ್ಕಳು. ಅಲ್ಲಿ ಒಂದು ಎತ್ತಿನ ಗಾಡಿ ಅನ್ನ ಕೊಡಬೇಕು, ಒಬ್ಬ ಮನುಷ್ಯನನ್ನು ಕೊಡಬೇಕು. ಅವಾಗ ಅವರಲ್ಲೇನೆ ಚರ್ಚೆ ನಡೀತೀನಿ, ಯಾರು ಹೋಗುವುದು? ಅಲ್ಲಿ ಆ ಗಂಡ ಹೇಳ್ತಿದ್ದ, ನಾನು ಹೋಗ್ತೀನಿ. ಅವಾಗ ಹೆಂಡತಿ ಹೇಳಿದಳು, ನೀವು ಹೋದಿ ಅಂದ್ರೆ ಮಕ್ಕಳೆಲ್ಲ ಅನಾಥ ಆಗ್ತಾವು, ನಾನು ವಿಧವೆ ಆಗ್ತೀನಿ. ಸಮಾಜದೊಳಗೆ ವಿಧವೆ ಆಗಿ ಇರುವುದಕ್ಕಿಂತ ನೀನಿರು, ನಾನೇ ಹೋಗ್ತೀನಿ ಅಂತ ಆಕೆ ಹೇಳ್ತಿದ್ದಳು. ಆ ಬಳಿಕ ಹೆಣ್ಣು ಮಗಳು ಒಂದಿತ್ತು. ಆಕೆ ಹೇಳ್ತಿದ್ದಳು, ನಾ ಹೋಗ್ತೀನಿ, ನೀವು ಇರ್ರಿ, ಇನ್ನೊಂದು ಮಗುವನ್ನು ನೀವು ಮತ್ತೆ ಪಡಿಬಹುದು. ಸಣ್ಣ ಹುಡುಗ ಅದು ನಾ ಹೋಗ್ತೀನಿ ಅಂತಿತ್ತು. ಇದನ್ನು ಕುಂತಿ ಕೇಳಿಕೊಂಡ್ಳು. ಅವಾಗ ಆಕೆ ಅವ್ರಿಗೆ ಹೇಳಿದಳು, ನಿಮಗ ಇರುವ 2 ಮಕ್ಕಳದಾವು, ಅವರೂ ಹೋಗುದು ಬೇಡ, ನೀವು ಹೋಗುದು ಬೇಡ. ನನಗೆ 5 ಜನ ಮಕ್ಕಳದಾರ. 5 ಜನರಲ್ಲಿ ಒಬ್ಬ ಮಗನನ್ನು ನಾನು ಕಳಿಸ್ತೀನಿ. ಮತ್ತು ಅವನು ಬಹಳ ಸಮರ್ಥದಾನ. ಅವ ರಾಕ್ಷಸನನ್ನು ಎದುರಿಸುವಂತ ಸಾಮರ್ಥ್ಯ ಉಳ್ಳವದಾನ ಅಂತ ಹೇಳಿ ಅವ್ರನ್ನೆಲ್ಲ ಒಪ್ಪಿಸಿದಳು. ನೋಡ್ರಿ ಯಾರು ಕಳಿಸ್ತಾರ ಮಕ್ಕಳನ್ನು. ನೆರೆ ಮನೆಯವರಿಗೆ ಕಷ್ಟ ಬಂದದಂತ ಹೇಳಿ ಈಕೆ ತನ್ನ ಮಗನನ್ನ ಕಳಿಸ್ಲಿಕ್ಕೆ ಸಿದ್ಧಳಾದಳು. ಅವಾಗ ಆ ಮನೆಯವ ಹೇಳಿದ, ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದರಿ, ನಿಮಗೆ ನಾವು ಹೇಗೆ ಕಷ್ಟಗಳನ್ನು ಕೊಡುವುದು? ಆಕೆ ಹೇಳಿದ್ರೆ, ಅದು ಏನೂ ವಿಚಾರ ಮಾಡಬೇಡ, ನನ್ನ ಮಗ ಬಹಳ ಸಮರ್ಥದಾನ ಅದನ್ನು ಎದುರಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಆ ಮನೆಯನ್ನ ರಕ್ಷಿಸಿದಳು. ಮುಂದೆಲ್ಲ ಯುದ್ಧ ನಡೀತು. ಹೋರಾಡಿದ್ರು ಇವರು 5 ಜನ, ಹೋರಾಡಿದ್ರು ಗೆದ್ರು. ನೋಡ್ರಿ, ಕೊನೆಗೆ ಆಕೆ ಯಾರ್ದು ಸೇವಾ ಮಾಡ್ತಿದ್ದಳಂತ, ಧೃತರಾಷ್ಟ್ರ ಉಳಿದ, ಗಾಂಧಾರಿ ಉಳಿದಳು ಯುದ್ಧದಲ್ಲಿ. ಅವರೇನು ಯುದ್ಧದಲ್ಲಿ ಭಾಗವಹಿಸಿರ್ಲಿಲ್ಲ. ಅವರು 101 ಜನ ಮಕ್ಕಳೆಲ್ಲ ತೀರ್ಕೊಂಡ್ರು. ಅವಾಗ ಅವ್ರ ಸೇವಾ ಮಾಡ್ಲಿಕ್ಕೆ ಯಾರೂ ಇರ್ತಿರ್ಲಿಲ್ಲ. ಈ ಕುಂತಿ ಅವ್ರ ಸೇವಾ ಮಾಡ್ತಿದ್ದಳಂತ. ಯಾರು ಈಕಿನನ್ನ ರಾಜ್ಯ ಬಿಟ್ಟು ಹೊರಗೆ ಹಾಕಿದ್ರು, ಯಾರು ಆಕೆ ಮಕ್ಕಳ ಜೋಡಿ ಯುದ್ಧ ಮಾಡಿದ್ರು, ಮಣಿ ಕಟ್ಟಿ ಸುಡ್ಬೇಕಂತ ಪ್ರಯತ್ನ ಮಾಡಿದ್ರು, ಆಸ್ತಿ ಎಲ್ಲ ಕಸ್ಕೊಂಡ್ರು, ಅವ್ರಿಗೀಗ ಏನೂ ಇಲ್ಲ. ಅವ್ರ ಸೇವಾ ಯಾರು ಮಾಡ್ತಿದ್ಳು ಅಂತಂದ್ರೆ ಈ ಕುಂತಿ ಮಾಡ್ತಿದ್ದಳು. ಆಕೆಗೆ ಎಲ್ಲರೂ ಕೇಳೋರು, ಇದೇನಿದು, ನಿನಗೆಲ್ಲ ತೊಂದರೆ ಮಾಡಿದವ್ರಿಗೆ, ಅನ್ಯಾಯ ಮಾಡಿದವ್ರಿಗೇನೆ ನೀನು ಹೀಗೆ ಮಾಡಾಕತ್ತಿದೆಯಲ್ಲ. ಆಕೆ ಕುಂತಿ ಸ್ವಭಾವನೆ ಹಾಗೆತ್ತು. ಕೊನೆಗಿನ್ನೆಲ್ಲ ಆಗಿನ ಕಾಲದಲ್ಲಿ ಪ್ರಪಂಚವನ್ನು ಬಿಟ್ಟು ಕೊನೆ ವಯಸ್ಸನ್ನ ಅದು ಅರಣ್ಯದಲ್ಲಿ ಕಳಿಬೇಕು, ವನವಾಸದಲ್ಲಿ ಕಳಿಬೇಕು. ಎಲ್ಲ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಅರಣ್ಯಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಅವಾಗ ಭೀಮ ಕೇಳಿದಂತ ಆಕೆಗೆ, ಮತ್ತು ನೀನು ಅರಣ್ಯದಾಗನೇ ಇರೋದಾಗಿತ್ತಂದ್ರೆ ಮೊದಲು ಎಲ್ಲ ವನವಾಸನ ಮಾಡಿದಿವಿ, ಈಗ ನಮಗೆ ರಾಜ್ಯ ಸಿಕ್ತು, ನೀನು ಈಗ ರಾಜ್ಯ ಮಾತೆಯಾಗಿ ನಮಗೆ ಮಾರ್ಗದರ್ಶನ ಮಾಡ್ಕೊಂತ ಈ ರಾಜ್ಯದಲ್ಲಿ ಇರುವುದನ್ನು ಬಿಟ್ಟು ನೀನು ಮತ್ತೆ ಅರಣ್ಯಕ್ಕೆ ಹೋಗ್ತೀನಿ ಅಂದ್ರೆ ನಮ್ಮನ್ನು ಯುದ್ಧರೇ ಮಾಡಾಕ ಯಾಕೆ ಹಚ್ಚಿದ್ದಿ? ಮತ್ತು ನಾವು ಮೊದಲೇ ಅರಣ್ಯದಾಗಿದ್ದೀವಲ್ಲ, ಅಲ್ಲೇ ಇರ್ತಿದ್ದೀವಿ. ಇಷ್ಟೆಲ್ಲ ಹೋರಾಟ ಮಾಡೋ ಅವಶ್ಯಕತೆ ಏನಿತ್ತು? ನೀನು ಈ ಸುಖವನ್ನೇ ಅನುಭವಿಸದಿದ್ರ. ಅವಾಗ ಆಕೆ ಕುಂತಿ ಹೇಳಿದಳಂತ, ವನವಾಸದಾಗ ನಾವು ಮೊದಲಿದ್ದೀವಿ, ಈಗೂ ನಾವು ವನವಾಸಕ್ಕೆ ಹೋಗ್ತೀನಿ, ಅರಣ್ಯಕ್ಕೆ ಹೋಗ್ತೀನಿ. ಆದ್ರೆ ನಿಮ್ಮನ್ನ ಯಾಕೆ ಈ ಯುದ್ಧಕ್ಕೆ ತೊಡಗಿಸಿದೆ ಅಂತಂದ್ರ, ನನ್ನ ಮಕ್ಕಳು ಕ್ಷತ್ರಿಯರು, ಅವರು ಧೈರ್ಯವಂತರದಾರ, ಸ್ಥೈರ್ಯವಂತರದಾರ ಮತ್ತು ಧರ್ಮಕ್ಕಾಗಿ ಅವರು ಬದುಕ್ತಾರ ಅನ್ನುವುದನ್ನು ತೋರಿಸ್ಬೇಕಾಗ್ತದ. ನಾವು ಪಡುವಂತ ಸುಖ ಬಹಳ ಮುಖ್ಯ ಅಲ್ಲ. ಆದ್ದರಿಂದ ನೀವು ಮಾಡಿದ್ರಿ, ನೀವು ಈಗ ಅನುಭವಿಸ್ರಿ, ನಾನು ಅರಣ್ಯಕ್ಕೆ ಹೋಗ್ತೀನಿ ಅಂತಂದಳು. ಅವಾಗ ಕೃಷ್ಣ ಕೇಳಿದ, ಅವ ಸೋದರ ಅಳಿಯ ಆಕೆ, ಅದು ಕೃಷ್ಣ, ಈಕೆ ಸೋದರ ಅತ್ತೆ.
ಅವಾಗ ನಿನಗ ಏನ್ರ ಕೊಡ್ಬೇಕಂತ ಮಾಡೇನಿ, ಎಲ್ಲ ಪ್ರಪಂಚ ಎಲ್ಲ ಮಾಡಿದೆ, ಈಗ ನಿಂದು ಏನಾದರೂ ಇಚ್ಛೆ ಇದ್ರೆ ಹೇಳು ನನಗ, ನೀ ಏನು ಕೇಳ್ತಿ ಅದನ್ನು ಕೊಡ್ತೀನಿ ಅಂತ ಹೇಳಿದ. ಅವಾಗ ಕುಂತಿ ಕೇಳ್ಕೊಳ್ತಾಳ ಕೃಷ್ಣನಿಗೆ. ಏನು ಕೇಳ್ಕೊಂಡ್ಲು? ವಿಪದಃ ಸಂತು ನ ಶಶ್ವತ್ ತತ್ರ ತತ್ರ ಜನಾರ್ದನ ಭವತೋ ದರ್ಶನಂ ಪುನರ್ಭವ ದರ್ಶನಂ ಯತ್ ಸ್ಯಾತ್ ಪುನರ್ಭವ ದರ್ಶನಂ. ನೀನು ನನಗೆ ಏನಾದರೂ ಕೊಡುವುದಿತ್ತಂದ್ರೆ, ನೋಡ್ರಿ ಯಾಕೆ ಕೇಳ್ತಾಳ, ನಿನಗೆ ಕೊಡ್ಬೇಕಂತ ಅನಿಸಿತ್ತಂದ್ರೆ ನಾ ಏನು ನಿನಗೆ ಕೊಡಂತ ಕೇಳುವುದಿಲ್ಲ, ಆದ್ರೆ ನಿನಗೆ ಕೊಡ್ಬೇಕಂತ ಅನಿಸಿತ್ತಂದ್ರೆ ನನಗೆ ಕಷ್ಟಗಳನ್ನೇ ಕೊಡು, ವಿಪತ್ತುಗಳನ್ನೇ ಕೊಡು, ನೋವನ್ನು ಕೊಡು, ತೊಂದರೆಗಳೇ ಇರಬೇಕು. ಅವಾಗ ಆತ ಅಂತಾನ, ಇಡೀ ಜೀವನದ ತುಂಬ ಅಪಮಾನ, ಕಷ್ಟ, ನೋವ ಎಲ್ಲ ಅನುಭವಿಸೇದಿ, ಮತ್ತ ಅದನ್ನೇ ಕೇಳ್ತೀಯಲ್ಲ, ಏನರ ಒಂದಿಷ್ಟು ಸುಖ ಕೇಳು, ಮುಕ್ತಿ ಕೇಳು, ಸ್ವರ್ಗ ಕೇಳು, ಮುಂದಿನ ಜನ್ಮಾರೇ ಒಂದು ಕೇಳು, ರಾಣಿಯಾಗಿ ಹುಟ್ಟಬೇಕಂತ ಕೇಳು, ಮತ್ತೇನ್ರ ಕೇಳ್ಬೋದಾಗಿತ್ತು, ಇದನ್ನ ಯಾಕೆ ಕೇಳ್ತಾ ಅದದಿ ಅಂತ ಆಕೆ ಹೇಳ್ತಾಳ. ವಿಪದಃ ಸಂತು ನ ಶಶ್ವತ್ ತತ್ರ ತತ್ರ ಜನಾರ್ದನ. ನನಗೆ ಕಷ್ಟಗಳನ್ನು ಯಾಕೆ ಕೊಡು ಅಂದ್ರೆ, ಆ ಕಷ್ಟಗಳಿದ್ದು ಅಂದ್ರೇ ನಿನ್ನ ನೆನಪಾಗ್ತೈತಿ. ಸುಖ ಇತ್ತಂದ್ರೆ ನಿನ್ನನ್ನು ನೆನಪಿಸಿಕೊಳ್ತಿರ್ಲಿಲ್ಲ ನಾನು, ಕಷ್ಟಗಳದಾವಂತೆ ನೆನಪಿಸಿಕೊಳ್ತೀನಿ, ನಿನ್ನ ದರ್ಶನ ಆಯ್ತಂದ್ರೆ ನನ್ನ ಭವಾನೇ ನಾಶ ಆಗಿ ಹೋಗ್ತೈತಿ, ಅದಕ್ಕೆ ನನಗೆ ಕಷ್ಟಗಳನ್ನು ಕೊಡುವ. ನೋಡ್ರಿ, ನಾವು ಎಲ್ಲರೂ ಕಷ್ಟಗಳನ್ನು ಅನುಭವಿಸ್ತಿರ್ತೀವಿ. ನಮ್ಮ ಕಷ್ಟಗಳು ಇನ್ನೂ ಮುಂದಿನ ತಿಂಗಳು ಬರುವುದಾವಂದ್ರೆ ಈಗ ನಾವು ಚಿಂತೆ ಮಾಡ್ತೀವಿ. ಈಗ ಬಂದದ್ದಲ್ಲ, ಮುಂದಿನ ತಿಂಗಳು ಬರುವುದಾವಂದ್ರೆ ಈಗ ಈ ಮನುಷ್ಯನಿಗೆ ತ್ರಾಸ ಆಗ್ತಿರ್ತದ, ಇನ್ನು ನೀವು ಹೆಂಗ ಸಂತೋಷದಿಂದ ಬದುಕಾಕ ಬರ್ತದ ಹೇಳ್ರಿ ನೋಡೋಣ. ಬರಲಿ ಅಂತ ಹೇಳಬೇಕು, ಕಷ್ಟಗಳು ಎದುರಿಸೋಣ, ಅದರಲ್ಲೇ ಮಜಾ ಇರುವುದು. ಅವುಗಳಿಗೆ ಒಂದು ಆನಂದ ಅದ, ಅವುಗಳಲ್ಲಿ ಒಂದು ಆನಂದ ಇರ್ತದೆ, ಹೆದರುವುದಲ್ಲ. ಇದು ಜೀವನ ಇರುವುದನ್ನೇ ಹಾಗೇ ಅದ. ಬಹಳ ಅವುಗಳನ್ನು ನಾವು ಸಂತೋಷದಿಂದ ಅನುಭವಿಸಬೇಕಾಗ್ತದೆ. ಮತ್ತು ನಾವೇನು ತಿಳ್ಕೊಂಡಿವಿ ಅಂತಂದ್ರೆ, ನಮ್ಮದೊಂದು ಪ್ರಪಂಚ ಹೀಗೆ ಇರಬೇಕು ಅಂತ ತಿಳ್ಕೊಂಡೇವಿ. ಪ್ರಪಂಚ ಅಂದ್ರೆ ಇದು ಎಲ್ಲ ಇರುವುದನ್ನೇ. ಅಲ್ಲಿ ಸ್ವಲ್ಪ ಸುಖ, ದುಃಖ, ಸಂತೋಷ ಮತ್ತೊಂದಿಷ್ಟು ನೋವ ಎಲ್ಲ ಇರುವುದನ್ನೇ. ಅದು ಒಂದು ಗಿಡದಾಗ ಗೂಗಿತ್ತು, ಅದರ ಮುಖ ಬಹಳ ಕುರೂಪ, ಯಾರೂ ನೋಡುವುದಿಲ್ಲ, ಭಯ ಪಡ್ತಾರ ಗೂಗಿದು. ಆ ಬಳಿಕ ಅದೇ ಗಿಡದಾಗೂ ಒಂದು ಗಿಳಿ ಇತ್ತು, ಅದು ಬಹಳ ಸುಂದರ, ಅದನ್ನು ಎಲ್ಲರೂ ಪ್ರೀತಿಸ್ತಾರ ಮತ್ತು ಎಲ್ಲವನ್ನು ಕೊಡ್ತಾರ ಅದಕ್ಕೆ. ಒಂದು ದಿವಸ ಗಿಳಿ ಗೂಗಿಗೆ ಕೇಳಿತು, ಏನಪ್ಪಾ ನಿಂದ ಜೀವನ ಗೂಗಿ, ನಿಂದೇನು ಮೈ ಬಣ್ಣ ಚಲೋ ಐತೆ, ಮುಖ ಚಲೋ ಅದನ, ಏನು ಕಂಠ ಚಲೋ, ಹೋಗ್ಲಿ ಯಾರ ನಿನ್ನ ಪ್ರೀತಿಸ್ತಾರ? ಏನೂ ಇಲ್ಲ. ಯಾರೇ ನಿನ್ನ ನೋಡಿದ್ರಂದ್ರೆ ಗಾಬರಿ ಆಗ್ತಾರ. ಮತ್ತು ನೀನು ರಾತ್ರಿ ತಿರುಗಾಡೋದು, ಬಹುಶಃ ನಿನಗೆ ಬಹಳ ಕಷ್ಟ ಆಗಿರಬೇಕು ಅಂತ ಗಿಳಿ ಗೂಗಿಗೆ ಹೇಳಿತು. ಅದು ಗೂಗಿ ಋಷಿ, ಅದು ತಿಳುವಳಿಕೆ ಉಳ್ಳದ್ದದು, ಉಲೂಕ ಅಂತ ಕರೀತಾರೆ ಅದಕ್ಕೆ ಸಂಸ್ಕೃತದೊಳಗ, ಅದು ಜ್ಞಾನಿನೇ ಅದು. ಅದು ಹೇಳಿತು, ನನಗ ದೇವ್ರು ಏನೇನು ಕೊಟ್ಟಾನಲ್ಲ ಬಹಳ ಚಲೋ ಕೊಟ್ಟಾನ, ನಾನು ಅದರಲ್ಲೇನೆ ಸಂತೋಷವಾಗಿ ಅದನಿ. ನನಗ ನನ್ನ ಕಷ್ಟ ಇಲ್ಲ, ನಿಮ್ಮ ಕಷ್ಟ ನೋಡಿ ನನಗೆ ಬಹಳ ತ್ರಾಸ ಆಗಾಕತ್ತೈತಿ. ನಿಮ್ಮದು ಬಣ್ಣ ಚಲೋ, ಎಲ್ಲ ಕೆಂಪ ಹಸಿರ ಎಲ್ಲ ಅದ, ಆದ್ರೆ ಏನು ಮಾಡೋದು, ಯಾರ್ದಾರೆ ಪಂಜರದಾಗಿರ್ಬೇಕಲ್ಲ. ಅವ್ರು ಎಂಥ ಹಣ್ಣು ಕೊಡ್ತಾರ ಅದನ್ನ ತಿನ್ಬೇಕು, ಅವ್ರು ಮಾತಾಡಂದ್ರೆ ಮಾತಾಡಬೇಕು,
ಅವ್ರ ಕುಣಿ ಅಂದ್ರೆ ಕುಣಿಬೇಕು. ಇದು ಏನ್ ಮಾಡೋದು, ಬಂಗಾರದ ಪಂಜರಿದ್ರು ಪಂಜರನೇ ಅಲ್ಲ, ಜೈಲೇ ಅಲ್ಲ ಅದು. ಜೈಲ್ದಾಗಿದ್ರೇನು, ಬಂಗಾರದ ಜೈಲ್ದಾಗಿದ್ರೇನು, ಜೈಲೇ. ನನಗೆ ಯಾರೂ ನೋಡುವುದಿಲ್ಲ, ಬಹಳ ಆನಂದವಾಗ್ಯದನಿ. ನಂದು ಬಣ್ಣ ಯಾರಿಗೂ ಹಿಡಿಸುವುದಿಲ್ಲ, ನನ್ನ ಕಂಠ ಯಾರಿಗೂ ಹಿಡಿಸುವುದಿಲ್ಲ, ನಾ ಆನಂದವಾಗ್ಯದನಿ. ನಾವು ನೋಡುವಂತ ದೃಷ್ಟಿಕೋನ ಎಲ್ಲರಿಗೆ ಹಿಡಿಸಬೇಕಂತಂದ್ರೆ ಈ ಜಗತ್ತಿನಾಗ ಎಲ್ಲಿ ಸಾಧ್ಯ ಆಗ್ತದ? ನಮ್ಮ ಶರೀರವನ್ನ ನಾವು ಪ್ರೀತಿಸಬೇಕು, ನಮ್ಮ ಬಣ್ಣವನ್ನ ನಾವು ಪ್ರೀತಿಸಬೇಕು, ನಮ್ಮ ಮನೆಯನ್ನ ನಾವು ಪ್ರೀತಿಸಬೇಕು. ಅಲ್ಲಿ ನೋಡ್ತೀವಿ ನಾವು ಟಿವ್ಯಾಗ, ಅವ್ರದ್ದು ನೋಡಿದ ಬಳಿಕ ಏನಪ್ಪಾ ಎಂಥ ಶರೀರ ಅವ್ರದ್ದು, ಏನು ಸೌಂದರ್ಯ ಅಂತೀವಿ. ಯಾರ ಕೆಟ್ಟದ್ದನ್ನು ತೋರಿಸ್ತಾರೆ ಏನೋ, ಚಲೋ ಇದ್ದದ್ದನ್ನು ಅಷ್ಟೇ ತೋರಿಸ್ತಿರ್ತಾರ, ಕೆಟ್ಟದ್ದು ಹಿಂದಿರ್ತದ. ಮುಂದೆ ತೋರಿಸೋದು ಚಲೋ ಹಿಂದಿರ್ತದ. ಅವ್ರಿಗೆ ನಂಬುದು ನಮಗ ಬಹಳ ಗದ್ಲಿರ್ತದ. ಅವ್ರದ್ದು ನೋಡ್ಲಿಕ್ಕೆ ಚಂದ ಇರ್ತದ, ಆದ್ರೆ ಸಮೀಪ ಹೋದ ಬಳಿಕ ಗೊತ್ತಾಗ್ತದೆ ಎಷ್ಟು ಕಷ್ಟ ಐತಿ ಅನ್ನೋದು ಗೊತ್ತಾಗ್ತದೆ. ಆದ್ದರಿಂದ ನಾವು ನೋಡುವುದು ನಮ್ಮ ಕಷ್ಟಗಳೇನು ಭಾಳ ಇಲ್ಲ ಅಂತ ಅನ್ಬೇಕು. ಕಷ್ಟಗಳು ಯಾವಾಗ ನಮಗೆ ಹೆಚ್ಚು ಅನಿಸ್ತಾವಂತಂದ್ರೆ ಇದು ಯಾರ್ದೋ ಮಾಡಾಕತ್ತೀವಿ ಅಂತಂದ್ರೆ ಕಷ್ಟಗಳು ಬರ್ತಾವಂತ. ಮಹಾತ್ಮ ಗಾಂಧೀಜಿಯವರು ಒಂದದು ಕಥೆ ಹೇಳ್ತಿದ್ರು. ಒಬ್ಬ ಸಣ್ಣ ಹುಡುಗಿ, ಬಾಲಕಿ, ಆಕೆ ತನ್ನದ ಆ ಹುಡುಗಿದನೇ ಒಬ್ಬ ತಮ್ಮ, ಅವ 1 ವರ್ಷ 2 ವರ್ಷ ಆಕಿಕ್ಕಿಂತ ಸಣ್ಣವ, ಆದರೂ ದಪ್ಪಿದ್ದ. ಈ ಹುಡುಗಿನ ಇನ್ನೂ ತೆಳ್ಳಗ. ಆಕಿ ಅವನನ್ನ ಎತ್ಕೊಂಡು ಸೊಂಟದ ಮೇಲೆ ಕೂಡಿಸಿಕೊಂಡು ಹೊರಟಿರ್ತಾಳ. ಅವ ಬಾರಿದ್ದ, ಹಂಗೆ ಕೆಳಗಡೆ ಜರಿತಿದ್ದ, ಮತ್ತೆ ಎತ್ತುತ್ತಿದ್ದಳು. ಅವಾಗ ಇವ್ರು ಕೇಳಿದ್ರಂತ, ಅವ ಎಷ್ಟು ಭಾರ ಅದಾನ ಅಂತಂದ್ರಂತ. ಆ ಹುಡುಗಿ ಹೇಳಿದ್ರ, ಅವ ಭಾರ ಅಲ್ಲ, ಅವ ನಮ್ಮ ತಮ್ಮ ಅದಾನ. ಅವ ಭಾರ ಅಲ್ಲ, ಅವ ನಮ್ಮ ತಮ್ಮ ಅದಾನ. ಆಕೆಗೆ ಅವ ಭಾರೇ ಅಲ್ಲ, ಅಷ್ಟು ಪ್ರೀತಿಸ್ತಾಳ. ಯಾಕೆ ಅಂದ್ರೆ ನಮ್ಮ ತಮ್ಮ ಅನ್ನೋದದ. ನೋಡ್ರಿ, ಮನೆಯಲ್ಲಿ ತಾಯಿ ಎಷ್ಟು ದುಡಿತಾಳ, ಆಕೆ ದುಡಿಯುವಷ್ಟು ದುಡಿಯೋರು ಯಾರಿಲ್ಲ. ಆಕೆಗೆ ಧನು ಅನ್ನೋದನ್ನೇ ಆಗುದಿಲ್ಲ, ಹಗಲ ರಾತ್ರಿ ಕಷ್ಟಪಟ್ಟು ದುಡಿತಾಳ. 1 ದಿವಸ ಅಡಿಗೆ ಮಾಡೋದಲ್ಲ, ಎಷ್ಟು ದಿವಸ ಮಾಡ್ಬೇಕಾಗ್ತದ. ಇವ್ರಿಗೆ 1 ದಿವಸ ಮಾಡಾಕ್ ಹಚ್ಚಿರ್ ಗೊತ್ತಾಗ್ತದ ಅಡಿಗೆ ಮಾಡೋದು. ಬಹಳ ಕಷ್ಟದ ಕೆಲಸದ ಅದು. ದಿವಸ ಉಣ್ಣುವುದೇನೋ ಸುಲಭ, ದಿನಾಲು ಅಡಿಗೆ ಮಾಡಬೇಕು, ಮತ್ತೆಲ್ಲ ಮನೆಯನ್ನೆಲ್ಲ ಸ್ವಚ್ಛ ಇಡಬೇಕು. ಇದೇನು ಸಾಮಾನ್ಯ ಕೆಲಸ ಅಲ್ಲ ಇದು. ಅದು ಹೆಣ್ಮಕ್ಳಿಗೆ ಸಾಧ್ಯ ಅದ. ಯಾಕೆ ಅಂತಂದ್ರೆ ಅವ್ರ ಮನೆ ಇದು ನಮ್ಮದಂತ ತಿಳ್ಕೊಂಡಿರ್ತಾರೆ, ಅವ್ರಿಗೆ ದನು ಆಗೋದಿಲ್ಲ, ಕಷ್ಟ ಆಗೋದಿಲ್ಲ. ಹಾಗೆ ಇಲ್ಲಿ ನಾವು ಸಂಸಾರದೊಳಗೂ ನಾವು ಇದು ಯಾರ್ದೋ ಮಾಡಾಕತ್ತೀವಿ, ಇದು ಏನೂ ಉಪಯೋಗ ಇರ್ಲಾರ್ದು ಅಂತ ತಿಳ್ಕೊಂಡ್ವಿ ಅಂದ್ರೆ ಭಾರ ಆಗ್ತದ. ಇದು ನಮ್ಮದ ಅದ, ಇದು ನನ್ನ ಚಂದಾಗಿ ಮಾಡ್ಬೇಕಂತ ಭಾವ ಬಂತು ಅಂದ್ರೆ ಹಗುರ ಆಗ್ತದ. ಹಾಗ ಪ್ರಪಂಚವನ್ನ ನಂಬದಂತ ತಿಳ್ಕೊಂಡು ಹಗರು ಮಾಡಿ ಬದುಕುವುದು, ಭಾರ ಮಾಡ್ಕೋಬಾರದು. ಮತ್ತು ಕೊನೆಗೆ ಎಲ್ಲರೂ ಹೋಗುವುದು ಅಲ್ಲೇ ಅದ. ಇದು ಒಂದೇ ಟ್ರೇನ್, ಪ್ರಪಂಚ ಅನ್ನೋ ಟ್ರೇನ್ ಇದು. ಈಗ ನೀವು ಒಂದು ಟ್ರೇನ್ದಾಗ ಹೋಗ್ರಿ, ರೇಲ್ ಗಾಡಿಯಾಗ ಹೋಗ್ರಿ, ಅದು ರೇಲ್ ಗಾಡಿಯಲ್ಲಿ 2nd ಕ್ಲಾಸ ಮತ್ತು ಜನರಲ್, AC, ಫಸ್ಟ್ ಕ್ಲಾಸ ಎಲ್ಲ ಒಂದೇ ಭೋಗ್ಯಾಗಿರ್ತಾವ. ಎಲ್ಲರೂ ಹೋಗುವುದು ಒಂದೇ ಸ್ಥಳಕ್ಕನೆ. ಅಲ್ಲಿ ಕೂಡುವ ಕುರ್ಚಿ ಅಷ್ಟೇ ಬ್ಯಾರೆ. AC ಒಂದಿಷ್ಟು AC ಅದ, ಹೊರಗಿನ ಅವ್ರಿಗೆ ಜನರಲ್ದವ್ರಿಗೆ AC ಇಲ್ಲ, ಹೊರಗಿನ ಗಾಳಿ ತೋತಾರ ಅವರು. ಅಲ್ಲಿ ಜನ ಬಹಳ ಜನರಲ್ದಾಗ, ಇವ್ರು ಯಾರು ಇಲ್ಲಿ ಒಬ್ಬರೇ ಕೂಡಬೇಕು. ಅದೇ ಗಾಳಿಯನ್ನು ಸ್ವಚ್ಛ ಮಾಡಿ ಇವರು ಒಂದಿಷ್ಟು ಕೊಡ್ತಾರ. ಕೊನೆಗೆಲ್ಲ ಟ್ರೇನ್ ರಾತ್ರಿ ತುಂಬ ಹೋಗ್ಲಿ ಹಗಲತ್ತು ಹೋಗಿ ಎಲ್ಲಾರು ಇಳಿಯುವುದು, ಅಲ್ಲೇ ಇಳಿಯುವುದು. ಅವ್ರು AC ದಾಗಿದ್ದವ್ರು ದೊಡ್ಡ ಕುರ್ಚಿ ತೊಗೊಂಡು ಇಳಿಯಾಕ ಬರೋದಿಲ್ಲ, ಅವ್ರದ್ದು ಸಾಮಾನು ತೊಗೊಂಡು ಇಳಿಯುದು.
ಇವ್ರು ಏನೂ ಇರ್ಲಾರ್ದವರು ಅಲ್ಲೇ ಇಳಿಯೋದು, ಇದ್ದವ್ರು ಇಳಿಯೋದು. ಅಲ್ಲಿ ನಮ್ಮದು ಪಜಾ ಬಂತಂದ್ರ, ಅಂತಿಮ ಗುರಿ ಬಂತಂದ್ರೆ ಎಲ್ಲರೂ ಇಳಿಲೇಬೇಕು. ಈಗ ಇವರೆಲ್ಲ ಇದು ಪ್ರಪಂಚ ಟ್ರೇನ್, ಇದು ಒಂದೇ ಮಾತ್ರ ಅಂತಾರಲ್ಲ, ನಮ್ಮದು ಇದು ಪ್ರಪಂಚ ಟ್ರೇನ್. ಟ್ರೇನ್ ಹೆಸದ ಪ್ರಪಂಚ. ಈಗ ನಾವೆಲ್ಲ ಜನರಲ್ದಾಗ ಅದೇವು, ನೆಲದ ಮೇಲೆ ಕೂತವ್ರು. ಇನ್ನು ಅವರೆಲ್ಲ ಬೆಂಗಳೂರವರು, ಮುಂಬೈದವರು, ಅವ್ರು AC ಕೋಚ್ದಾಗ ಕೂತಾರ. ಎಲ್ಲರೂ ಇಲ್ಲೇ ಇಳಿಬೇಕು. ಹಿಂಗೆ ಇದು ಟ್ರೇನ್ ಇದೊಂದು. ಈ ಪ್ರಪಂಚದೊಳಗ ಏನು ಕಷ್ಟಗಳು ಬರ್ತಾವ, ಸಮಸ್ಯೆಗಳು ಬರ್ತಾವ, ಅವುಗಳನ್ನು ನಾವು ಸ್ವೀಕಾರ ಮಾಡಿ ಬದುಕುವುದು. ಮತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಇದು ಸ್ಪಷ್ಟ ಇರಬೇಕು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಈಗ ಸಾವದ, ಸಾವಂತೂ ಇದು ಸಮಸ್ಯೆನೇ ಈಗ ನಮಗ. ಇದಕ್ಕೆ ಪರಿಹಾರ ಏನ್ರಿ? ಪರಿಹಾರ ಏನಿಲ್ಲ, ಅದಕ್ಕೆ ಒಪ್ಕೊಳ್ಬೇಕು ಅಷ್ಟೇ. ಹಂಗೆ ಕೆಲವರು ನಮಗ್ ಕೇಳ್ತಾರ ಬಂದ, ಆಯ್ತು ಮದುವೆ ಆಗ್ತಾ ಇಲ್ಲ, ಪರಿಹಾರ ಏನು? ಒಂದೇನೋ ಪರಿಹಾರ ಹೇಳಿದ್ವಿ, ಆಯ್ತು ಸರಿ, ಆಗ್ಲಿಲ್ಲ ಅಂದ್ರೆ ಏನು ಪರಿಹಾರ ಇಲ್ಲ ಅಂತ ತಿಳ್ಕೊಬೇಕು. ಯಾಕ ಪರಿಹಾರ ಇಲ್ಲಾರ್ದು ಬಹಳಷ್ಟು ಅದಾವ, ಮದುವೆ ಆಗ್ಲಾರ್ದು ಬಹಳ ಜನ ಅದಾರ. ಇವ ಹನುಮಂತ ಕೇಳಲಿಕ್ಕೆ ಹೋದ, 5 ಶನಿವಾರ ಹೋದ, 11 ಶನಿವಾರ ಹೋದ, ಮಕ್ಕಳಾಗಲಿ ಅಂತ, ಮದುವೆ ಆಗಲಿ ಅಂತ ಹೋದ. ಅವ ಹನುಮಂತ ಆಯ್ತಪ್ಪ ಬರೋದು ಬರ್ತಿ, ಚಲೋ ಆಗಲಿ ಅಂತ ಹೇಳಿದ. ಆಗವಲ್ಲು, ಮದುವೆನೂ ಆಗವಲ್ದು. ಆ ಬಳಿಕ ಅವ ಮತ್ತೆ ನಿಂದು ಶಕ್ತಿಯರೇ ಏನು ಅಂತ ಕೇಳಿದ, ಹನುಮಂತ ಕೇಳಿದ ಭಕ್ತ. ಇಷ್ಟೆಲ್ಲ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು ಏನೂ ಪರಿಣಾಮ ಆಗಲಿಲ್ಲ ಅಂತಂದ್ರೆ ಏನಾಗ್ಬಿಡುದು? ಅವಾಗ ಹನುಮಂತ ಹೇಳಿದ, ನೋಡಿದು ಪ್ರಪಂಚ ಹಿಂಗೆ ಇರುವುದು, ಇಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಅದಕ್ಕೆ ನಾ ಈ ಕಡೆ ಮುಖ ಮಾಡ್ಕೊಂಡು ಕೂತಾನೆ. ನಿನಗೆ ಬರುದಿತ್ತಂದ್ರ ಬಾ, ಬ್ಯಾಡ ಗಿಡಿಸ್ತಂದ್ರ ಬಿಡು. ನೀನು ಶಕ್ತಿಯರೇ ಐತರೆ ಅಂತನ್ನು ಇಲ್ಲರೆ ಅಂತನ್ನು ನಮಗೇನು ಫರಕ್ ಪಡಂಗಿಲ್ಲ. ಯಾಕೆ ನಮಗ್ ಗೊತ್ತದ, ಏನಿದ್ರು ಸಮಸ್ಯೆಗಳಿಗೆ ಪರಿಹಾರ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಈಗ ನೀವು ನಾವು ಬಂದು ನನಗೆ ಕೇಳಿದ್ರಿ, ನನಗೆ ಸಾವು ಬರಬಾರ್ದಂದ್ರೆ ಏನ್ ಹೇಳ್ಬೇಕು ಹೇಳಿ? ನಾನ ಸಾವು ಹೊಂದಿರುವಾಗ, ನಾನೇ ಒಂದು ದಿವಸ ಮರೆಯಾಗಿ ಹೋಗುವಾಗ ನೀವು ಗುರುಗಳ ಸಾವು ಬರಲಾರ್ದಂಗೆ ನನಗೆ ಮಾಡ್ರಿ ಅಂದ್ರೆ ನಾ ಎಲ್ಲಿಂದ ಮಾಡೋದು? ಆದ್ದರಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ಇರುವಷ್ಟು ನಮ್ಮ ಸಮಸ್ಯೆಗಳನ್ನು ಸರಳಗೊಳಿಸಿ ಜೀವನವನ್ನು ಸಾಗಿಸ್ತಾ ಇರಬೇಕು. ಕಷ್ಟಗಳ ಮಧ್ಯದಲ್ಲೇನೆ ನಕ್ಕೋಂತಿರೋದು. ಇಷ್ಟು ಇದೊಂದು ತಿಳ್ಕೊಳ್ಳೋದು, ಪ್ರಪಂಚ ಇದು ಹಿಂಗ ಇರುವುದು. ಆನಂತರ ಪಾರಮಾರ್ಥ ಸತ್ಯದ ಅನುಭೂತಿ ಮನುಷ್ಯನಿಗೆ ಆಗಬೇಕು. ಇಷ್ಟ ಆದ್ರೆ ನಡೆಯುವುದಿಲ್ಲ, ಅದರ ಜೋಡಿ ಒಳ್ಳೆ ಕೆಲಸ ಮಾಡಬೇಕು. ಇಡೀ ಜೀವನದ ತುಂಬ ಒಳ್ಳೆಯ ಸತ್ಕರ್ಮಗಳನ್ನು ಮಾಡ್ತಾ ಇರುವುದು. ನಮಗೆ ಏನೇನು ಸಾಮರ್ಥ್ಯ ಅದ, ಸಾಧ್ಯತೆ ಅದ, ಅದರ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಇದನ್ನ ನಾವು ಮೊನ್ನೆ ನೋಡ್ತಾ ಇದ್ದೀವಿ, ಒಳ್ಳೆ ಕೆಲಸಗಳನ್ನು ಮಾಡೋದು. ಇನ್ನು ಅದು ನಾನು ಮಾಡ್ತೀನಿ ಅಂತ ಹೇಳಿನೂ ಸಹಿತ ತಲೆ ಒಳಗೆ ಹಾಕೊಳ್ಬಾರ್ದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನಾ ಮಾಡ್ತೀನಿ ಅಂತ ಅನ್ಬಾರ್ದು. ದೇವರಿಗೆ ಮಾಡ್ತೀನಿ, ಜಂಗಮರಿಗೆ ಮಾಡ್ತೀನಿ ಅಂದ್ರೆ ಸಮಾಜಕ್ಕಾಗಿ ನಾ ಮಾಡ್ತೀನಿ ಅಂತ ಅನ್ಬಾರ್ದು. ನಾವ ಸಮಾಜದಿಂದ ತಗೊಂಡೇವಿ. ನಾವೇನ್ ಮಾಡೋದು? ಈಗ ತಾಯಿಯಿಂದ ನಾವು ತೆಗೆದುಕೊಂಡೇವಿ, ತಾಯಿಗೆ ಮಾಡ್ತೀವಿ ಅಂತಂದ್ರೆ ಏನದರ ಅರ್ಥ? ನಾ ತಾಯಿದಿಷ್ಟು ಸೇವಾ ಮಾಡಿದೆ ಅಂತ. ತಾಯಿನೇ ನಮ್ಮನ್ನು ಹುಟ್ಟಿಸ್ಯಾಳ, ಆಕೆನೇ ನಮ್ಮನ್ನು ಜೋಪಾಸನೆ ಮಾಡ್ಯಾಳ, ಆಕೆಗೆ ಏನು ಮಾಡೋದು? ಆದ್ದರಿಂದ ನಾ ಮಾಡ್ತೀನಿ ಅನ್ನುವಂಥ ಭಾವ ನಮ್ಮಲ್ಲಿ ಬರಬಾರ್ದು.
ಮತ್ತು ಇಡೀ ಜೀವನದ ತುಂಬ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು. ತಲೆಯಲ್ಲಿ ಸತ್ಯದ ಜ್ಞಾನ ಮತ್ತು ಪ್ರಪಂಚದಲ್ಲಿ ಬರುವಂಥ ಕಷ್ಟಗಳನ್ನು ಎದುರಿಸುವಂಥ ಸಾಮರ್ಥ್ಯ, ಅದರ ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕು. ಇದು ಇಷ್ಟು ಇವತ್ತಿನ ಒಂದು ಚಿಂತನ. ನಾಳೆ ಮತ್ತೆ ನಾವು ಕೂಡ್ತೀವಿ, ನಾಡ್ದೊಂದು ದಿವಸ ಕೂಡ್ತೀವಿ, 2 ದಿವಸ ಉಳಿತೀಗ. ನಾಳೆ 6:30ಗೆ ಬನ್ನಿ. ನಾಡ್ದು ಎಷ್ಟೊತ್ತಿಗೆ ಬರ್ತೀರಿ? 2 ನಿಮಗೆ ಆಪ್ಷನ್ಸ್ ಅದಾವ. 6:30ಗೆ ಬಂದ್ರಿ ಅಂದ್ರೆ 7:30, 8:30 ತನಕ ಕೂಡಬೇಕು. ನಿನ್ನೆ ಕುಳಿತಿದ್ರಲ್ಲ ಆ ರೀತಿ. ಇನ್ನು ನಮಗೆ 8:30 ತನಕ ಕೂಡಕ್ಕಾಗೋದಿಲ್ಲ ಅಂದ್ರೆ 5:30ಗೆ ಬರಬೇಕು. 5:30ರಿಂದ 6:30, 6:30ರಿಂದ 7:30ಗೆ ಹೋಗ್ಬೇಕು. ಯಾವ್ದು ಮಾಡ್ತೀರಿ? 5:30ಗೆ ಬರ್ತೀರಿ ನಾ 6:30ಗೆ ಬರ್ತೀರಿ? 6:30ಗೆ ಬರ್ತೀರಿ? ಇರ್ಲಿ 5:30ಗೆ ಬಂದ್ರೆ ನಾಳಿಲ್ಲ ನಾಡ್ದು 2 ತಾಸು ಕಾರ್ಯಕ್ರಮ ಇರ್ತದೆ. ಯಾರು ಹೇಳಿದ್ರು 2 ತಾಸ್ಕಿಂತ ಕಡಿಮೆ ಆಗಂಗಿಲ್ಲ. ಅದಕ್ಕೆ ನೀವು ಆ ಸಿದ್ಧತೆಯಲ್ಲಿ ಬರಬೇಕು. ನೀವು ಎಲ್ಲ ಕರ್ಮಗಳನ್ನು ಮುಗಿಸಿಕೊಂಡು 2 ತಾಸು ಕೂಡುವಂಗನೇ ಬರಬೇಕು. ಅದು ಮೊದಲು ತಲೆಯೊಳಗಿರಬೇಕು. ನಾವು 1 ತಾಸದಲ್ಲಿ ಹೊಳೆ ಹೋಗೋರಿದ್ರಿ, ಮೊದಲೇ ಯಾಕೆ ಕೇಳಬಾರ್ದು ಅಂತ ಇವತ್ತು ಹೇಳಕತ್ತೆ. ಅದು ನಿನ್ನಿದು ನಂಬುದು ನೋಡ್ರಿ, ಅದು ಆಕಸ್ಮಿಕ ಎಲ್ಲರೂ ಕೂಡುದು ಬಂತು, ಕುಳ್ತೀವಿ ಎಲ್ಲರೂ. 2 ತಾಸು ಕಾರ್ಯಕ್ರಮ ಅಂದ್ರೆ ಸಾಮಾನ್ಯ ಏನದು? ಬಹಳ ವಿಶೇಷ ಇರ್ತದ ಅದು. ಆದ್ದರಿಂದ ನಾಡ್ದು ಸಹಿತ 1 ತಾಸು ನಮಗೆ ಎಕ್ಸ್ಟ್ರಾ, 1 ತಾಸು ನಡೆಸೋದನ್ನೇ ಕಷ್ಟದ, 1 ತಾಸು ಎಕ್ಸ್ಟ್ರಾ ಕಾರ್ಯಕ್ರಮ ಇರ್ತದ. 1 ತಾಸು ನಾವು ಜಪ ಮಾಡೋರದು, ಸ್ವಲ್ಪ ಹೆಚ್ಚು ಕಡಿಮೆ. 1 ತಾಸು ಮತ್ತೆ ನಾವೆಲ್ಲರೂ ಸತ್ಸಂಗ, ಇನ್ನೂ ಕೆಲವು ಪೂಜ್ಯರು ಬರೋರದಾರ, ಕೆಲವೆಲ್ಲ ವ್ಯಕ್ತಿಗಳು ಇರ್ತಾರೆ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಅದರಲ್ಲಿ ಅತಿ ಮಹತ್ವದಂದ್ರೆ ಜಪಯೋಗ. ಅದು ನಾವೆಲ್ಲರೂ ಮಾಡುವುದದ. ಆನಂತರ ಅಪ್ಪುಗಳಿಗೆ ಹೂ ಹಾಕುವಂಥ ಕಾರ್ಯಕ್ರಮ, ಗುರು ನಮನ, ಗುರು ಉತ್ಸವ ಕಾರ್ಯಕ್ರಮ ಅದನ್ನು ಮಾಡುವುದದ. ಅದಕ್ಕೆ ನೀವು ಯಾವುದಂತೀರಿ? 5:30 ಸ್ವಲ್ಪ ಭಾಳ ಕತ್ಲಿರ್ತದ. 7 ಗಂಟೆಕನೇ ಈಗ ಸೂರ್ಯೋದಯ ಇರೋದ್ರಿಂದ 6:30ಗೆ ಬನ್ನಿ. 6ಕ್ಕೆ ಬರ್ರಿ, 8, 8:30 ತನಕ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಒಪ್ಪಿಗೆ ಆಗ್ಬೋದಾ? 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. 7, 8 ಗಂಟೆ ತನಕ ಕಾರ್ಯಕ್ರಮ ನಡೀತದ. ಇವತ್ತು ಇನ್ನೂ ಈಗ ಕಾರ್ಯಕ್ರಮ ಮುಗಿದಿಲ್ಲ. ಇವತ್ತು ಒಂದು ಅರ್ಧ ತಾಸು ನಿಮ್ಮದು ಎಲ್ಲರದು ಸಮಯ ಇಲ್ಲಿ ಕೊಡಬೇಕಾಗ್ಯದ. ಕೆಲವು ವಿದ್ಯಾರ್ಥಿಗಳು ಮಲ್ಲ ಕಂಬವನ್ನು ಪ್ರದರ್ಶನ ಮಾಡ್ತಾರೆ. ಇಲ್ಲಿ ನಮ್ಮದೊಂದು ಯಾವುದೋ ಭಾಗ್ಯವಂತಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿದರು, ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ ನೋಡ್ರಿ. ಅದು ಈಗಿನ ಹುಡುಗರಿಗೆಲ್ಲ ಇವು ಮಲ್ಲಕಂಬ, ಯೋಗ ತಾಲೀಮ ಅವಶ್ಯಕತೆ ಭಾಳ ಅದ. ಅದಕ್ಕೆ ಅದನ್ನು ಅವರು ತೋರಿಸ್ತಾರೆ, ನಾವೆಲ್ಲರೂ ನೋಡೋಣ. ಆನಂತರ ಒಂದಿಷ್ಟು ಜನರಿಗಿಲ್ಲಿ ಸ್ವಲ್ಪ ಸತ್ಕಾರನೂ ಇರ್ತದೆ. ಯಾರ್ಯಾರಿಗೂ ಒಂದಿಷ್ಟು ಸತ್ಕಾರವನ್ನು ನೀವೆಲ್ಲ ಮಾಡಬೇಕಂತ ಪ್ರಯತ್ನ ಮಾಡಿದಿರಿ, ಅವ್ರಿಗೂ ನಾವೆಲ್ಲ ಸತ್ಕಾರ ಮಾಡಿ ಹಾರೈಸೋಣ. ಅದಕ್ಕೆ ನೀವು ಎಲ್ಲರೂ ಕುಳಿತುಕೊಳ್ಬೇಕು. ಎಲ್ಲರಿಗಂತೂ ಸತ್ಕಾರ ಮಾಡೋಕ್ಕಾಗಂಗಿಲ್ಲ. ಈಗ ನಮಗ ಯಾರೂ ಮಾಡೋದಿಲ್ಲ. ನಾವು ಎಲ್ಲರದು ಮಾಡಿ ಸತ್ಕಾರ ಮಾಡಿ ಸಂತೋಷ ಪಡಿಸೋದು. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮ ಮುಗಿಯುವವರೆಗೂ ನಾವು ಎಲ್ಲರೂ ಇಲ್ಲೇ ಇರ್ತೀವಿ, ನೀವು ಎಲ್ಲರೂ ಇರಬೇಕು. ಕುಳಿತಲ್ಲೇ ಕೊಡ್ರಿ. ಇವ್ರು ನಿಂತವ್ರು ನೀವು ಆ ಕಡೆ ಕೊಡ್ರಿ. ಎಲ್ಲ ಕಟ್ಟಿ ಮೇಲೆ